ಇವತ್ತೊಂದು ಸತ್ಯ ಘಟನೆಯ ಕಥೆಯನ್ನು ಹೇಳ್ತೀನಿ. ಇದು ಕಥೆ ಅಲ್ಲ, ಸತ್ಯ ಘಟನೆ ಇದು. ಭಗವಂತ ನಂಬಿ ಬಂದವರನ್ನು ಯಾವ ರೀತಿ ಕಾಪಾಡ್ತಾನೆ ಅನ್ನೋದಕ್ಕೆ ಬೇರೇನೂ ಸಾಕ್ಷಿಗಳು ನಮಗೆ ಬೇಕಾಗಿಲ್ಲ. ಅದಕ್ಕಾಗಿ ಈ ಘಟನೆಯನ್ನು ಕೇಳಿದ ಮೇಲೆ ಕೆಲವರು ಹೇಳ್ತಿರ್ತೀರಿ, ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರು ನಮ್ಮನ್ನು ನೋಡ್ತಾನ ಅಂಥೇಳಿ. ಭಗವಂತನಿಗೆ ಎಲ್ಲವೂ ಲಕ್ಷ್ಯದಲ್ಲಿರ್ತದೆ. ಅದಕ್ಕೆ ಬೇರೇನೂ ಸಾಕ್ಷಿ ಬೇಕಾಗಿಲ್ಲ. ಇವತ್ತಿನ ಕಥೆ ಅದಕ್ಕೆ ಸಾಕ್ಷಿ. ಇವತ್ತಿನ ನರಸಿಂಹದೇವರ ಪೂಜೆಯನ್ನು ತೋರಿಸ್ತೀನಿ, ನಂತರ ಕಥೆಯನ್ನು ಮುಂದುವರಿಸ್ತೀನಿ. ಈ ರೀತಿಯಾಗಿ ದೇವರ ಮನೆಯಲ್ಲಿ ಸ್ವಚ್ಛವಾಗಿ ಒರೆಸಿ, ಮತ್ತು ಎಲ್ಲಿ ನಾವು ಪೂಜೆಯನ್ನು ಮಾಡ್ತೇವೋ ಅಲ್ಲಿ ಮಂಡಲ, ಒಂದು ವಿಶೇಷ ಮಂಡಲ ರಂಗೋಲಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ರಂಗೋಲಿಗಳನ್ನ ಹಾಕಿ ಶಂಖ, ಚಕ್ರ, ಪದ್ಮ, ಗದ ಎಲ್ಲ ಇರಬೇಕು. ಇದರಲ್ಲಿ ಆಕಳು ಕರು ಇರಬೇಕು, ಲಕ್ಷ್ಮೀ ದೇವಿಯ ಒಂದು ಪಾದ ಇರಬೇಕು. ಈ ರೀತಿ ಎಲ್ಲವನ್ನ ಹಾಕಿ ಇಲ್ಲಿ ಲಕ್ಷ್ಮೀ ಸಹಿತ ನರಸಿಂಹ ದೇವರನ್ನು ಆಹ್ವಾನ ಮಾಡ್ಕೊಳ್ದಿರ್ತದೆ. ಈ ರೀತಿ ರೆಡಿ ಮಾಡಿಟ್ಟುಕೊಂಡು ನಂತರ ಗಣಪತಿ ಪೂಜೆಯೊಂದಿಗೆ ಇವತ್ತಿನ ಪೂಜೆ ಶುರುವಾಯಿತು. ಯಾಕಂದರೆ ಯಾವುದೇ ಕೆಲಸ ಮಾಡಲಿ ಗಣಪತಿ ಪೂಜೆ ಆಗಲೇಬೇಕು. ನಂತರ ನರಸಿಂಹ ದೇವರಿಗೆ ಅಭಿಷೇಕ ಆಗಬೇಕು. ಅಭಿಷೇಕ, ಹಾಲಿನ ಅಭಿಷೇಕ ಆಗಲೇಬೇಕು. ನಿತ್ಯವೂ ಇರ್ತದೆ ಅವರಿಗೆ ಅಭಿಷೇಕ. ಅದರಲ್ಲಿ ಇವತ್ತು ವಿಶೇಷವಾಗಿ ಪಂಚಾಮೃತ ಹಾಲಿನ ಅಭಿಷೇಕ ಮಾಡಲೇಬೇಕಾಗ್ತದೆ. ಲಕ್ಷ್ಮೀ ನರಸಿಂಹದೇವರಿಗೆ ಹಾಲಿನ ಅಭಿಷೇಕ ವಿಶೇಷ ರೂಪದಲ್ಲಿ ಇರ್ತದೆ. ಅಂದರೆ ಅಭಿಷೇಕ ಸೇವೆ ಅಂತ ಹೇಳ್ತೇವೆ. ನಿತ್ಯವಾಗಿ ಭಗವಂತನಿಗೆ ಯಾರು ನರಸಿಂಹದೇವರು ಇರ್ತಾರೋ ಅವ್ರ ಮನೆಯಲ್ಲಿ ನಿತ್ಯ ಹಾಲಿನ ಅಭಿಷೇಕ ಸೇವೆಯನ್ನು ಮಾಡಲೇಬೇಕು. ನಂತರ ಶುದ್ಧೋದಕ ಸ್ನಾನ, ಗೆಜ್ಜೆ ವಸ್ತ್ರ, ಅಷ್ಟೋತ್ತರ ಪೂಜೆ, ಎಲ್ಲ ನೇಮ ನಿತ್ಯ ಇವನ್ನೆಲ್ಲವನ್ನು ಮುಗಿಸಿ ನಂತರ ನೈವೇದ್ಯ ಆರತಿ. ಇದು ವಿಶೇಷವಾಗಿ ಇವತ್ತಿನ ಲಕ್ಷ್ಮೀ ನರಸಿಂಹದೇವರ ಜಯಂತ್ಯೋತ್ಸವ ಆಚರಣೆ ಇರ್ತದೆ. ಈ ರೀತಿಯಾಗಿ ಭಗವಂತನ ಪ್ರತಿಯೊಂದು ಜಯಂತಿ ಉತ್ಸವ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದರೆ ವಂಶಕ್ಕೆ ಯಾವುದೇ ದೋಷಗಳು ಬಂದು ತಟ್ಟೋದಿಲ್ಲ. ಆಗದೇ ಇರೋದಾಗಲಿ ಅಥವಾ ಮಕ್ಕಳಿಗೇನಾದರೂ ನಾನಾ ಥರದ ತೊಂದರೆಗಳಾಗಲಿ ಈ ರೀತಿ ಯಾವುದೂ ಆಗುವುದಿಲ್ಲ. ಅದಕ್ಕಾಗಿ ಅವರ ಕುಟುಂಬ ಸೌಖ್ಯವಾಗಿರ್ತದೆ, ಆರೋಗ್ಯವಾಗಿರ್ತದೆ. ಅಷ್ಟೇ ಅಲ್ಲ, ಭಗವಂತನ ಅನುಗ್ರಹದಿಂದ ಅಭಿವೃದ್ಧಿ ಹೊಂದದ ಅಂಥೇಳಿ ನಾವು ಏನು ಭಗವಂತನ ಸೇವೆಯನ್ನು ಮಾಡ್ತೀವೋ ಅವೆಲ್ಲವೂ ನಮಗೆ ಅದೇ ರೀತಿಯಲ್ಲಿ ಮರಳಿ ಬರ್ತದೆ. ಇನ್ನು ಯಾರು ಆಚರಣೆ ಇವತ್ತು ಮಾಡಲಿಕ್ಕಾಗಿಲ್ಲ ಅವರು ನೋಡಿ ಕೈ ಮುಗಿದ್ರೆ ಸಾಕು, ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಭಗವಂತನ ದರ್ಶನ ಆಗಬೇಕಾದ್ರೂ ಕೂಡ ಅದು ಒಂದು ಭಾಗ್ಯ ಅಂತ ಹೇಳ್ತೇವೆ. ಅದಕ್ಕಾಗಿ ಯಾರು ಮಾಡಿಲ್ಲ ಅವ್ರು ನೋಡಿ ಕೈ ಮುಗಿದ್ರು ಸಾಕು. ಇನ್ನು ಆ ವಿಶೇಷವಾದ ಸತ್ಯ ಘಟನೆಯನ್ನು ಹೇಳ್ತೀನಿ ಬರ್ರಿ. ಆಂಧ್ರ ಪ್ರದೇಶದಲ್ಲಿರುವಂಥ ಸಿಂಗರಾಯನ ಕೊಂಡ ಬೆಟ್ಟದ ಮೇಲೆ ಒಂದು ವರಾಹ ಸ್ವಾಮಿ ದೇವಸ್ಥಾನ ಅದ. ಬಹುಶಃ ಅದಕ್ಕೆ ಈಗ ಸಿಂಹಾಚಲ ಅಂತ ಕೂಡ ಹೇಳ್ತಾರೆ. ಅತಿಯಾದ ಚಿಕ್ಕ ಮೂರ್ತಿ ಅದ ವರಾಹ ಸ್ವಾಮಿ. ಅದನ್ನು ವರಾಹ ನರಸಿಂಹ ಸ್ವಾಮಿ ಅಂತಲೇ ಕರೀತಾರೆ. ಅದೇ ಬೆಟ್ಟದ ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಯೋಗ ನರಸಿಂಹ ದೇವಸ್ಥಾನ ಅದ. ಇದನ್ನು ಪ್ರಕಾಶಂ ಜಿಲ್ಲೆ ಅಂತ ಕರೀತಾರೆ. ಈ ದೇವಸ್ಥಾನ ಎಲ್ಲಿ ಬರ್ತದ ನಿಖರವಾಗಿ ಅಂತ ಹೇಳೋದಾದ್ರೆ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆ ಅಂತದ. ಆ ಜಿಲ್ಲೆಯಲ್ಲಿ ಹೌರಾ ಮದ್ರಾಸ್ ರೈಲ್ವೆ ಮಾರ್ಗದಲ್ಲಿರುವಂಥ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಪೂರ್ವ ಭಾಗದಲ್ಲಿ 1 ಕಿಲೋಮೀಟರ್ ಹೋದರೆ ಆ ದೇವಸ್ಥಾನ ನಮಗೆ ಸಿಗ್ತದೆ. ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಕಾರಿನ ಅನುಕೂಲ ಅದ. ನಿಮ್ಮ ಕಾರಿಂದನೂ ಕೂಡ ನೀವು ಹೋಗ್ಬೋದು. ದೇವಸ್ಥಾನ ಬಹಳನೇ ಸುಂದರವಾಗ್ಯದ ನೋಡಲಿಕ್ಕೆ. ಇದಕ್ಕೆ ಸಿಂಹಾಚಲ ಅಂತಲೇ ಕರೀತಾರೆ. ದೇವಸ್ಥಾನ ದೊಡ್ಡದಿದ್ರು ಮೂರ್ತಿ ಕೂಡ ಸಣ್ಣದದ, ಆದರೆ ಬಹಳನೇ ಶಕ್ತಿಶಾಲಿ ಅಂತ ಹೇಳ್ತೀವಿ. ಈ ದೇವಸ್ಥಾನದ ಮುಂದೆನೇ ನಮಗೆ ಸಿಗೋದು ಯೋಗ ನರಸಿಂಹ ದೇವಸ್ಥಾನ. ಈ ಘಟನೆ ನಡೆದಿದ್ದು ಕೂಡ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಅಂಥೇಳಿ. ಈ ದೇವಸ್ಥಾನವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಈಗೆಲ್ಲ ಭಾಳ ಏನದು ಸುಧಾರಿಸ್ಬಿಟ್ಟದ. ಆಗಿನ ಕಾಲದಲ್ಲಿ ಫುಲ್ ಕಾಡಿತ್ತಂತ. ಕಾಡಿನ ಒಳಗೆ ಹೋಗಿ ಆ ಪೂಜಾರಿಯವರು ದೇವಸ್ಥಾನ ಪೂಜೆ ಸಮಯಕ್ಕೆ ಹೋಗಿ ಪೂಜಾ ಮಾಡಿಕೊಂಡು ಮತ್ತೆ ಕಿಲಿ ಹಾಕ್ಕೊಂಡು ಬಂದುಬಿಡ್ತಿದ್ರಂತ. ಯಾಕಂದ್ರೆ ಭಾಳ ಕಾಡು ಪ್ರಾಣಿಗಳವ, ಹೀಗಾಗಿ ಅಲ್ಲಿ ಇರಲಿಕ್ಕೆ ಏನೇ ಅನುಕೂಲ ಇರಲಿಲ್ಲ ಅಂತ. ಯಾರೇ ಬಂದರೂ ಸಹಿತ ದೇವಸ್ಥಾನವನ್ನು ನೋಡಿಕೊಂಡು ಆಚಾರ್ಯರುವಂಥ ಸಂದರ್ಭದಲ್ಲಿ ಹೋಗ್ತಿದ್ರು, ತೀರ್ಥ ಪ್ರಸಾದ ಇಸ್ಕೊಳ್ತಿದ್ರು, ವಾಪಸ್ ಮತ್ತೆ ದೇವಸ್ಥಾನದಿಂದ ಹೊರಗೆ ಬಂದುಬಿಡ್ತಿದ್ರು. ಅಷ್ಟೇ ಇತ್ತು. ಯಾಕಂದರೆ ಸುತ್ತಲೂ ಕಾಡಿರೋದ್ರಿಂದ ಆ ಊರಿನಲ್ಲಿ ಯಾರೂ ಇರ್ತಿದ್ದಿಲ್ಲ ಅಂಥೇಳಿ. ಈ ಘಟನೆ ನಡೆದಿದ್ದು ಏನೆಲ್ಲ ಅಂದರೂ 80-90 ವರ್ಷ ಹಿಂದೆನೇ ಅಂತ ಹೇಳ್ತಾರೆ. ಈ ದೇವಸ್ಥಾನ ಇರೋದು ರಾಮಾಯಣ ಕಾಲದಲ್ಲೇ ಇತ್ತು ಅಂಥೇಳಿ ಅಲ್ಲಿ ಒಂದು ಪ್ರತೀತಿ. ಅಲ್ಲಿ ಜನರು ಕೂಡ ಆ ಕಥೆಯನ್ನು ಕೂಡ ನಮಗೆ ಅಲ್ಲಿ ಹೋದಾಗ ಆಚಾರ್ಯರಾಗಿರ್ಬೋದು, ಪೂಜಾರಾಗಿರ್ಬೋದು ಹೇಳ್ತಾರೆ. ಈಗ ಭಾಳನೇ ಸುಧಾರಿಸ್ಬಿಟ್ಟದ ಆ ದೇವಸ್ಥಾನ.
ಹೀಗಿರುವಂಥ ಹಿಂದೆ ಒಂದು ಸಲ ಏನಾಗಿತ್ತು ಅಂದರೆ ಈ ದೇವಸ್ಥಾನವನ್ನು ನೋಡಬೇಕು ಅಂಥೇಳಿ ಓರ್ವ ದಂಪತಿಗಳು ತಮ್ಮ 3.5-4 ವರ್ಷದ ಮಗುವನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬಂದಿದ್ರಂತೆ. ಬಂದಂಥ ದಂಪತಿಗಳು ತಮ್ಮ ಸೇವೆ ಭಗವಂತನಿಗೆ ಏನು ಸಲ್ಲಿಸಬೇಕು ಎಲ್ಲವನ್ನು ಸಲ್ಲಿಸಿ ಧ್ಯಾನ ಮಗ್ನರಾಗಿ ಕುಳಿತಿರುವಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಹಲವಾರು ಬೇಡಿಕೆಗಳಿರ್ತದೆ. ಅವರು ತಮ್ಮ ಬೇಡಿಕೆಯನ್ನು ಬೇಡ್ತಾ ಧ್ಯಾನ ಮಗ್ನರಾಗಿರುವಂಥ ಸಂದರ್ಭದಲ್ಲಿ ಆ ಏನು ಮಗು ಇತ್ತಲ್ಲ ಅದು ಆಟ ಆಡ್ತಾ ಆಡ್ತಾ ಆ ದೇವಸ್ಥಾನದ ಒಳಗೆ ಒಂದು ಮೂಲೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟದ. ಅದು ಈಗ ಮೊದಲಿನ ಕಾಲದೊಳಗೆಲ್ಲ ದೀಪನೂ ಇರ್ತಿದ್ದಿಲ್ಲ, ಅಂದರೆ ವಿದ್ಯುತ್ ದೀಪ ಇರ್ತಿದ್ದಿಲ್ಲ ದೇವಸ್ಥಾನದಲ್ಲಿ. ಎಲ್ಲ ಕಡೆ ಕತ್ಲು ಇರ್ತಿತ್ತು. ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನ. ಅಂಥದ್ರಲ್ಲಿ ಈ ಮಗು ಆಟ ಆಡ್ತಾ ಹೋಗಿ ಆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕತ್ಲಲ್ಲಿ ಮಲ್ಕೊಂಡ್ಬಿಟ್ಟದ. ನಿದ್ದೆ ಬಂದುಬಿಟ್ಟದ, ಮಲ್ಕೊಂಡ್ಬಿಟ್ಟದ. ಇವರು ತಮ್ಮ ಧ್ಯಾನದಲ್ಲಿ ಮಗ್ನರಾಗಿ ನಂತರ ಎಲ್ಲ ಮುಗಿಸಿ ಭಗವಂತನನ್ನು ಬೇಡ್ಕೊಳ್ಳೋದು, ಏನು ಬೇಡ್ಕೊಳ್ಳೋದಿತ್ತು ಎಲ್ಲ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕಡೆ ನೋಡ್ತಾರೆ, ಎಲ್ಲೂ ಇಲ್ಲ ಮಗು. ಆಮೇಲೆ ಅವರಿಗೆ ಅನಿಸಿದ ಹೊರಗಡೆ ಹೋಗಿರಬೇಕು ಅಂತಿಕೊಂಡು ಅವರಿಗೆ ಕಂಡೇ ಇಲ್ಲ ಕತ್ಲೆಯಲ್ಲಿ ಮಲ್ಕೊಂಡಿರೋದು. ಆಗೇನು ಮಾಡ್ಯಾರ, ಹೊರಗಡೆ ಬಂದುಬಿಟ್ಟಾರ ದೇವಸ್ಥಾನದಿಂದ. ಬಂದಂಥ ಸಂದರ್ಭದಲ್ಲಿ ಎಲ್ಲ ಹೊರಗಡೆ ಹುಡುಕ್ತಾ ಇದ್ದಾರೆ. ಅಷ್ಟರಲ್ಲಿ ದೇವಸ್ಥಾನದ ಅರ್ಚಕರು ಏನು ಮಾಡ್ಯಾರ, ಕೀಲಿ ಹಾಕ್ಕೊಂಡು ತಮ್ಮ ಮನೆ ಕಡೆ ಹೋಗ್ಬಿಟ್ಟಾರ. ದೇವಸ್ಥಾನ ಕೀಲಿ ಹಾಕ್ಕೊಂಡು ಹೋಗ್ಬಿಟ್ಟಾರ. ಪೂರ್ವ ಕಾಲದಲ್ಲಿ ಏನಿತ್ತು ಅಂದರೆ ಹೆಚ್ಚಾಗಿ ದೇವಸ್ಥಾನಗಳು ಕಾಡಿನಲ್ಲಿರ್ತಿದ್ದು. ಆ ದೇವಸ್ಥಾನಕ್ಕೆ ಪೂಜಾರಿಗಳು ಬೆಳಗ್ಗೆ ಬರ್ತಿದ್ರು. 4-4:30 ಅಂದರೆ ಸೂರ್ಯ ಅಸ್ತ ಆಗೋದ್ರೊಳಗೆ ಬೆಳಕಿರುವಂಥ ಹೊತ್ತಿನಲ್ಲಿಯೇ ಮನೆ ಕಡೆ ಹೋಗ್ಬಿಡ್ತಿದ್ರು. ಯಾಕಂದರೆ ಮುಂದೆ ಕತ್ಲಿ ಆತಂದರೆ ಇವ್ರಿಗೆ ಯಾವುದೇ ಸಾಧನ ಇರ್ತಿದ್ದಿಲ್ಲ. ಈ ರೀತಿ ಇದ್ದಾಗ ದೇವಸ್ಥಾನಕ್ಕೆ ಎಷ್ಟು ಬೆಳಗ್ಗೆ ಬರಬೇಕು ಅಂದರೆ ಬೆಳಗ್ಗೆ ಅಂದರೆ ಸೂರ್ಯೋದಯ ಆದ ತಕ್ಷಣ ಬರ್ತಿದ್ರು. ಪೂಜಾ ಕೈಂಕರ್ಯಗಳೆಲ್ಲ ನಡೀತಿದ್ದು, ನೈವೇದ್ಯ ಆಗ್ತಿತ್ತು, ಎಲ್ಲ ಆಗ್ತಿತ್ತು. 4 ಗಂಟೆ ಸುಮಾರು ಮತ್ತೆ ದೇವಸ್ಥಾನಕ್ಕೆ ಕಿಲಿ ಹಾಕೊಳ್ಳೋದು, ಮನೆ ಕಡೆ ಹೋಗ್ಬಿಡೋದು. ಇದೇ ರೀತಿ ಪದ್ಧತಿ ಇತ್ತು. ಇವರು ತಮ್ಮ ಮಗುವನ್ನು ಹುಡುಕಾಟದಲ್ಲಿದ್ದಾರೆ. ಇವ್ರಿಗೂ ಅದು ಅರಿವಿಗೆ ಬಂದಿಲ್ಲ, ಪೂಜಾರಿಗೂ ಅದು ಅರಿವಿಗೆ ಬಂದಿಲ್ಲ. ಅವರು ನಿತ್ಯದಂತೆ ಕಿಲಿ ಹಾಕ್ಕೊಂಡು ಹೋಗ್ಬಿಟ್ಟಾರ. ಈಗ ಅವರು ಹುಡುಕ್ತಾರೆ, ಮಗುನ ಹುಡುಕ್ತಾರೆ, ಒದರ್ತಾರೆ, ಎಲ್ಲೂ ಮಗು ಸಿಕ್ಕಿಲ್ಲ. ಕೊನೆಗೆ ಅವ್ರಿಗೆ ಅನ್ನಿಸ್ತದ ಇಲ್ಲಂತೂ ಎಲ್ಲೂ ಇಲ್ಲ, ಅಂದಮೇಲೆ ದೇವಸ್ಥಾನದೊಳಗೆ ಇರಬೇಕು ಅಂಥೇಳಿ ಆ ದೇವಸ್ಥಾನದ ಬಾಗಿಲಲ್ಲೇ ಕುಳಿತುಕೊಂಡ್ಬಿಟ್ಟಾರ. ದೇವ್ರ ಮೇಲೆ ಭಾರ ಹಾಕಿ ಇವತ್ತು ರಾತ್ರಿ ಹೆಂಗಾದರೂ ಭಗವಂತ ನಿನ್ನ ಹೆಸರಲ್ಲಿ ಕಳೀತೀವಿ, ಏನಾಗಿದ್ದಾಗಲಿ ನನ್ನ ಮಗು ಬಹುಶಃ ಒಳಗಿರ್ಬೋದು ಅನ್ನೋ ಭಾವನೆ ಅವ್ರಿಗೆ ಬರ್ಲಿಕ್ಕತ್ತದ. ಆಗ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಬಾಗಿಲಲ್ಲಿ ಮಲ್ಕೊಂಡ್ಬಿಟ್ಟಾರ. ಅವರಿಗೂ ಯಾವುದೋ ಒಂದು ಘಳಿಗೆಯಲ್ಲಿ ನಿದ್ದೆ ಹತ್ತಿಬಿಟ್ಟದ. ನಂತರ ಆ ಸೂರ್ಯೋದಯ ಸಮಯದಲ್ಲಿ ಅಮ್ಮ ಅಮ್ಮ ಅಂತ ಕೂಗಿದ ಶಬ್ದ ಕೇಳಿಸ್ತದ. ತಕ್ಷಣ ಅವರು ಕಣ್ ತೆಗೆದು ನೋಡ್ತಾರ, ಮಗು ನಕ್ಕೋತ ಬಂದು ಅವ್ರ ತೊಡಿ ಮೇಲೆ ಬಂದು ಕೂಳ್ತಂತ. ದೇವಸ್ಥಾನದ ಬಾಗಿಲು ಕೀಲಿ ತೆಗೆದುಬಿಟ್ಟದ. ಆದ್ರೆ ಅರ್ಚಕರು ಕೂಡ ಇನ್ನೂ ಬಂದಿರಲಿಲ್ಲ ದೇವಸ್ಥಾನಕ್ಕೆ. ಆಗ ಅವರಿಗೆ ಆಶ್ಚರ್ಯ ಆಗ್ಬಿಡ್ತದ, ಮಗು ಹೆಂಗೆ ಕೀಲಿನೂ ತೆಗ್ದಿಲ್ಲ ಅಂಥೇಳಿ. ಆಗ ಆ ಮಗುನ ಕೇಳ್ತಾರಂತ, ರಾತ್ರಿ ಎಲ್ಲ ಎಲ್ಲಿದ್ದೆ ನೀನು ಅಂಥೇಳಿ. ಆಗ ಮಗು ಹೇಳ್ತದಂತ, ನಾನು ಅಜ್ಜನ ಜೊತೆನೇ ಇದ್ದೆ, ನೀ ಎಲ್ಲಿ ಹೋಗಿದ್ದೀಯಮ್ಮ, ನಂಗೆ ಭಾಳ ಹೊಟ್ಟೆ ಹಸ್ದದ ಅಂತ ಹೇಳಿದ ತಕ್ಷಣ ಅಜ್ಜ ನನಗೆ ಮೊಸರು ಅನ್ನ ಕಲಸಿ ಊಟವನ್ನು ಮಾಡಿಸಿದ್ರು, ಅವರು ನನಗೆ ಆಟ ಆಡಿಸಿದ್ರು, ಅಜ್ಜ ಒಳಗಿದ್ದಾರೆ ಅಂಥೇಳಿ ಹೇಳ್ತಂತೆ. ಆಗ ಒಳಗೆ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ. ಆಗ ಭಗವಂತನೇ ನನ್ನ ಮಗನನ್ನು ಕಾಪಾಡಿದ, ನನ್ನ ಮಗನನ್ನ ಎತ್ತಿ ಆಡಿಸಿದ, ನನ್ನ ಮಗನಿಗೆ ಊಟ ಮಾಡಿಸಿದ ಅಂಥೇಳಿ. ಅಷ್ಟೊತ್ತಿಗಾಗಲೇ ಅಲ್ಲಿ ಪೂಜಾರರು ಬಂದರು, ಅಂದರೆ ಆಚಾರ್ಯರು ಬಂದ್ರಂತೆ. ಬಂದು ಎಲ್ಲ ವಿಷಯನ ಕೇಳಿದಾಗ ಅವರಿಗೂ ಕೂಡ ಆಶ್ಚರ್ಯ ಆಯಿತು. ಅವತ್ತಿನಿಂದ ಪ್ರತಿನಿತ್ಯ ದೇವರಿಗೆ ಮೊಸರು ಅನ್ನ ನೈವೇದ್ಯವನ್ನು ಮಾಡ್ತಾರಂತೆ. ಇವತ್ತಿಗೂ ಕೂಡ ಪ್ರಸಾದ ರೂಪದಲ್ಲಿ ಮೊಸರು ಅನ್ನ ಕೊಡ್ತಾರೆ ಬಂದವರಿಗೆ. ಮೊದಲು ಶನಿವಾರ ಒಂದೇ ದಿವಸ ಮೊಸರು ಅನ್ನ ನೈವೇದ್ಯ ಮಾಡ್ತಿದ್ರಂತೆ. ಯಾವಾಗ ಈ ಘಟನೆ ಆಯಿತೋ ಆವಾಗಿಂದ ನಿತ್ಯವಾಗಿ ಅಲ್ಲಿ ಮೊಸರು ಅನ್ನ ನೈವೇದ್ಯ ಇರ್ತದೆ. ಅವರನ್ನು ಇವತ್ತಿಗೂ ಕೂಡ ತಾತಗಾರು ಅಂತಲೇ ಕರೀತಾರೆ. ಅಂದರೆ ಅಜ್ಜ ಅಂಥೇಳಿ ಪ್ರೀತಿಯಿಂದ ಭಕ್ತರೆಲ್ಲರೂ ಅಜ್ಜನೇ ಅಂಥೇಳಿ ತಾತಗಾರು ಅಂತಲೇ ಇವತ್ತಿಗೂ ಕೂಡ ಆ ಭಗವಂತನನ್ನು ಕರೀತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಯೋಗ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸ್ವತಃ ನಾರದರಂತೆ. ಇನ್ನು ಇಲ್ಲಿ ಆರೋಗ್ಯದ ತೊಂದರೆ ಇದ್ದವರು, ಅನಾರೋಗ್ಯದಿಂದ ಎಷ್ಟೋ ವರ್ಷದ ಹಳೆ ಕಾಯಿಲೆ ಆಗಿರ್ಬೋದು, ಅನಾರೋಗ್ಯದ ತೊಂದರೆ ಇದ್ದವರು ಇಲ್ಲಿ ಬಂದು ಭಗವಂತನನ್ನು ಬೇಡಿಕೊಂಡು ಸೇವೆಯನ್ನು ಮಾಡಿದರೆ, ಮೊಸರನ್ನ ನೈವೇದ್ಯವನ್ನು ಮಾಡಿಸಿ ಸೇವೆಯನ್ನು ಮಾಡಿದರೆ ಆರೋಗ್ಯ ಭಾಗ್ಯ ಎಷ್ಟೋ ಮಂದಿಗೆ ಕಡಿಮೆನೇ ಆಗದಂಥ ರೋಗಗಳು ಕೂಡ ಇಲ್ಲಿ ಬಂದು ಸೇವೆಯನ್ನು ಮಾಡಿದ ಮೇಲೆ ಕಡಿಮೆ ಆಗ್ಯದಂತ. ಅಷ್ಟೇ ಅಲ್ಲ,
ಮಕ್ಕಳಾಗದಿದ್ದವರು ಬಂದು ಇಲ್ಲಿ ಮೊಸರನ್ನ ನೈವೇದ್ಯವನ್ನು ಮಾಡಿಸಿದರೆ ಸಂತಾನ ಭಾಗ್ಯ ಕೂಡ ದೊರೀತದ ಅಂಥೇಳಿ ಇಲ್ಲಿ ಒಂದು ಪ್ರತೀತಿ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವಂಥ ಭಕ್ತಾದಿಗಳು ತಮ್ಮ ಎಲ್ಲ ಅನುಭವಗಳನ್ನ ಹೇಳ್ತಾರೆ. ಅದಕ್ಕಾಗಿ ಈ ಭಗವಂತ ನೆಲೆಸಿರುವುದು ಸಿಂಗರಾಯನ ಕೊಂಡ ಬೆಟ್ಟದ ಮೇಲೆ, ಆಂಧ್ರ ಪ್ರದೇಶದಲ್ಲಿ ಅದ. ಈ ಒಂದು ಜಿಲ್ಲೆ ಹೆಸರು ಪ್ರಕಾಶಂ ಜಿಲ್ಲೆ ಅಂತ ಹೇಳ್ತೇವೆ. ಈ ಜಿಲ್ಲೆಗೆ ಸೇರಿದಂಥ ಈ ಯೋಗಾನರಸಿಂಹ ದೇವಸ್ಥಾನವನ್ನು ಖಂಡಿತವಾಗಿಯೂ ಹೋಗ್ಬರ್ರಿ. ಎಲ್ರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.